ಭಾಗ್ಯಲಕ್ಷ್ಮಿ ಬಂದೆ ಅಕ್ಕ. ಮಂಗಳಾರತಿ ತಗೋ. ತಗೋಮ್ಮ. ಅಮ್ಮ, ತಂದೆ ಇಲ್ಲದ ನಮ್ಮನ್ನ ಸಾಕಿ ಬೆಳೆಸೋದಕ್ಕೆ ಬಹಳ ವರ್ಷ ಕಷ್ಟಪಟ್ಟಿದೀಯಾ. ದೇವರ ದಯದಿಂದ ನನಗ್ ಬ್ಯಾಂಕಲ್ಲಿ ಕೆಲಸ ಸಿಕ್ಕಿದೆ. ಜೀವನ ಸುಖವಾಗಿ ನಡೀತಿದೆ. ಇನ್ನು ನಿನ್ಗೆ ಯಾಕಮ್ಮ ಈ ಕಷ್ಟ ಎಲ್ಲ? ಬರೀ ಜೀವನ ನಡೆದ್ರೆ ಸಾಕೇನಮ್ಮ. ಹೆಣ್ಣು ಮಕ್ಕಳು ಬೆಳೆದ್ ನಿಂತಿದ್ದೀರಿ. ನಿಮ್ಮಿಬ್ಬರ ಮದ್ವೆಗೆ ಹಣ ಬೇಡವಾ ತಾಯಿ? ಹಣನೇ ಮುಖ್ಯ ಆದ್ರೆ ನನಗ್ ಮದ್ವೆನೇ ಬೇಡ. ಅಲ್ಲಕ್ಕ, ಮದ್ವೆ ಎಲ್ಲಿರುತ್ತೆ? ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀಯಾ? ಅಮ್ಮ, ನಾನು ಆಫೀಸ್ಗೆ ಹೋಗ್ಬಿಡ್ತೀನಿ. ಅಮ್ಮ, ನಾನು ಹೋಗ್ತೀನಮ್ಮ. ನೀನ್ ಎಲ್ಗೆ ಹೋಗ್ತೀಯೇ? ಪರೀಕ್ಷೆ ಮುಗ್ದು ಹೋಗಿದೆ, ರಜಾ ಬೇರೆ ಬಂದಿದೆ. ಅದೇ ಅಮ್ಮ, ನನ್ ಫ್ರೆಂಡ್ಸ್ ಎಲ್ಲ ಊರಿಗೆ ಹೋಗ್ತಿದ್ದಾರೆ. ಅವ್ರಿಗೆ ಸೆಂಡ್ ಆಫ್ ಕೊಟ್ಟು ಅದೇಮ್ಮ ಅದನ್ನೆಲ್ಲ ಕಳ್ಸಿಟ್ಟು ಬರ್ತೀನಮ್ಮ. ಶೇಖರ್, 3 ವರ್ಷದಿಂದ ನಾವಿಬ್ರು ಜೊತೆಯಲ್ಲೇ ಓದಿದ್ವಿ. 3 ವರ್ಷದಿಂದ ನಾವಿಬ್ರು ಜೊತೆಲೆ ಒಬ್ಬರನ್ನೊಬ್ರು ಪ್ರೀತಿಸ್ತಾನೇ ಇದೀವಿ. ಇವತ್ತು ನನ್ ಮನ್ಸನ್ನೆಲ್ಲ ನಿನ್ನ ಹತ್ರನೇ ಬಿಟ್ಬಿಟ್ಟು ಈ ಜಡವಾದ ದೇಹ ಮಾತ್ರ ಗುಡಿ ಬಂಡೆ ಹೊರಟಿದೆ. ಇದನ್ನೆಲ್ಲ ನೆನ್ಸ್ಕೊಂಡ್ರೆ ನೈಸಾಗಿರೋ ನನ್ ಹೃದಯ ಐಸಾಗಿ ಕರ್ಗೋಗ್ತಾ ಇದೆ. ಭಾಗ್ಯ, ನನ್ ಕಳಿಸ್ಕೊಡೋದಿಕ್ಕೆ ನಿನಗೂ ತುಂಬಾ ಸಂಕಟ ಆಗ್ತಿರ್ಬೇಕಲ್ಲ? ಖಂಡಿತ ಇಲ್ಲ. ವಾಟ್? ನನಗೆ ಸಂತೋಷ ಆಗ್ತಾ ಇದೆ. ನೀವು ಊರಿಗೆ ಹೋಗ್ತಿದ್ದ ಹಾಗೆ ನಮ್ ಪ್ರೇಮದ ವಿಷಯನ ನಿಮ್ಮ ಅಮ್ಮನ ಹತ್ರ ಹೇಳಿ ನಮ್ ಮದುವೆ ಬಗ್ಗೆ ಇತ್ಯರ್ಥ ಮಾಡ್ತಿರಲ್ಲ? ಓಹ್, ಅಮ್ಮನ. ಆಗಸ್ಟ್ 31ನೇ ತಾರೀಕು ನಾನ್ ಕೊಟ್ಟಿರೋ 1000 ರೂಪಾಯಿ ಸಾಲದ ಹಣಕ್ಕೆ 100ಕ್ಕೆ 20 ರೂಪಾಯಿ ಅಂತೆ ಬಡ್ಡಿ, ಚಕ್ರ ಬಡ್ಡಿ, ಸುಸ್ತು ಬಡ್ಡಿ ಎಲ್ಲಾ ಬಡ್ಡಿಗಳು ಒಟ್ಟಿಗೆ ಸೇರಿ 5,000 ಅಸಲು ಸಮೇತ ವಸೂಲಾಗಿದೆ. ಗೋಪಿ, ಏನಮ್ಮ? ಏನ್ ಬನ್ನಿ ನಿನ್ ಪಿಂಡ? ಮನೆ ಕೆಲಸ ಎಲ್ಲ ಮಾಡಿದ್ಯಾ? ಪಾತ್ರೆ ಎಲ್ಲ ತಿಕ್ಕದ್ಯಾ? ಬಟ್ಟೆ ಎಲ್ಲ ಒಗದ್ಯಾ? ಹಾಲ್ ಕರೆದ್ಯಾ? ಹಸು ಕೊಟ್ಟಿಗೆ ತೊಳೆದ್ಯಾ? ಏನ್ ಹಸು ತರ ತಲೆಲಾಡ್ತಾ ಇದ್ಯಾ? ಅದ ಮಾಡೋ ಕತ್ತೆ. ದರಿದ್ರ ಕೋದಂಡ ಬರ್ಲಿಲ್ವೇ? ಸರ್ವದುಷ್ಟ ಭಯಂಕರಿ ಸರ್ವ ಪಾಪ ಹರೇ ಮಹಾದೇವಿ ಬಂಗಾರಮ್ಮ ನಮೋಸ್ತುತೆ. ಮಹಾತಾಯೇ ಮಹಾಮಾಯೇ ರುದ್ರಿ ರೌದ್ರಿ ಚಂಡಿ ಚಾಮುಂಡಿ ಓಂ ಬಂಗಾರಮ್ಮ ನಮೋಸ್ತುತೆ. ನಾರಾಯಣಿ ನರರೂಪಿಣಿ ನಾಣ್ಯ ಚಿಂತಾಮಣಿ ಸರ್ವೇಶ್ವರಿ ಸರ್ವರೂಪ ಹರೇ ಮಹಾತಾಯೇ ಬಂಗಾರಮ್ಮ ನಮೋಸ್ತುತೆ. ಅಮ್ಮ ದಾಕ್ಷಾಯಿನಿ ಧನಸ್ವರೂಪಿಣಿ ಓಂ ಮಹಾಭಾಯ ಬಂಗಾರಮ್ಮ ನಮೋಸ್ತುತೆ. ಕೋದಂಡ, ಈ ಶಾಂತ ಸ್ವರ ಎಲ್ಲಿಂದ ಕೇಳಿ ಬರ್ತಾ ಇದೆ? ಆಕಾಶವಾಣಿಯಿಂದಲೇ. ಅಮ್ಮ ತಾಯಿ ಬಂಗಾರಮ್ಮ, ನಿನ್ನ ದರ್ಶನದಿಂದ ಈ ಜನ್ಮ ಪಾವನವಾಯ್ತು. ಈ ಕೋದಂಡ ನಿರ್ದಂಡ ನಮಸ್ಕಾರ ಮಾಡಿದ್ದಕ್ಕೂ ಸಾರ್ಥಕವಾಯ್ತು. ನಿನ್ ಪಿಂಡ ಇವತ್ತು ಬಡ್ಡಿ ವಸೂಲಿ ಯಾರಿಂದ? 60 ಪಿಂಡಗಳ ರುಂಡ ಉರುಳು ಅಂತ ಲಿಸ್ಟ್ ಹಾಕಿಟ್ಟಿದ್ದೀನಿ ನೋಡಿ. ಗೋಪಿ, ರಿಕ್ಷಾ ಸಿದ್ಧವಾಗಿದೆ? ಸಿದ್ಧವಾಗಿದೆ ಅಮ್ಮ. ಶೇಷಯ್ಯ, ಯೋ ಶೇಷಯ್ಯ. ಓ, ನೀವು ಬುದ್ಧಿ ಕೊಕ್ಕೆ ಕೋದಂಡಪ್ಪನವರು? ಅಡ್ಬಿದ್ದೆ ಬುದ್ಧಿ, ಅಡ್ಬಿದ್ದೆ. ನೀ ಅಡ್ಡು ಬೀಳೋದು ಬೇಡ, ಕೊಕ್ಕೆ ಹಾಕೋದು ಬೇಡ. ಏನಾದ್ರು ವಿಶೇಷ ಇದ್ರೆ ಮೊದಲೇ ತಳ್ಳು ಅಂದೆ. ಕೇಳಿದ್ಯಾ? ಏನು ಉಳಿದ ವಿಶೇಷ ಅಲ್ಲಿ ನೋಡು. ಏನೋ ಶೇಷ? ರಾಕ್ಷಸ ಯೂನಿಯನ್ ಪ್ರೆಸಿಡೆಂಟ್ ಬಂದಾಯ್ತು. ಈಗ ಏನ್ ಮಾಡ್ತೀಯ? ನಮಸ್ಕಾರ ಕಣ್ರ. ನಮಸ್ಕಾರ ಕಣ್ರವ. ನಿನ್ ನಮಸ್ಕಾರಕ್ಕೆ ಬೆಂಕಿ ಹಾಕ. ಎಲ್ಲೋ ಬಡ್ಡಿ ದುಡ್ಡು? ಅರ್ಜೆಂಟ್ ಕೆಲಸ ಇತ್ತು ಅಂತ ಊರ್ಗ್ ಹೋಗಿದ್ವಿ, ಈಗ ತರ ಬಂದ್ವಿ. ಬಡ್ಡಿಗೆ ಅಂತ ಇಟ್ಟಿದ್ದ ದುಡ್ಡು ಖರ್ಚಾಗೋಯ್ತು ಕಣ್ರವ. ಎಲ್ಲ ಖರ್ಚಾಗೋಯ್ತಾ ನಸ್ಗುನ್ನಿ? ನಿನ್ ಕತ್ತಲಿರೋ ತಾಳಿನ ಅಡವಿಟ್ಟು ಊರ್ಬೇಕಾಗಿತ್ತು. ನೋಡು, ಅಮ್ಮನ್ ಕೊತ್ತಿಯಲ್ಲಿ ತಾಳಿ ಇಲ್ಲದೆ ಇರಬಹುದು, ಆದ್ರೆ ಊರಲ್ಲಿರೋ ಮುತ್ತೈದರ ತಾಳಿ ಅಲ್ಲ, ಅಮ್ಮನ ಕಬ್ಬಣದ ಕಚ್ಚೇರಿ ಭದ್ರವಾಗಿದೆ. ಅದ್ರ ಜೊತೆ ಇದು ಇರುತ್ತೆ, ಕೊಟ್ಟು ಬಿಡು. ನಿನ್ ಗಂಡ ಕಳೆದೋಗಬಹುದು, ಆದ್ರೆ ನಿನ್ ತಾಳಿ ಕಳೆಯಲ್ಲ. ಕುತ್ತಿಗೆಯಿಂದ ಮಂಗಳಸೂತ್ರ ಕಿತ್ತು ಬಿಸಾಕೋದು ಅಶುಭ ಕಣ್ಣಣ್ಣವ್ರೆ, ಅಶುಭ. ಏನೇ ಆ ಶುಭ ವಾರ ನಕ್ಷತ್ರ ನೋಡ್ಕೊಂಡ ನಿನಗೆ ಸಾಲ ಕೊಟ್ಟೆ, ಕೊಡು ತಾಳಿನ. ನಿಮ್ ದಮ್ಮಯ್ಯ ಅಂತೀನಿ, ಗಟ್ಟಿಯಾಗಿ ಕೂಗ್ಬೇಡಿ. ಅಕ್ಕಪಕ್ಕದವ್ರೆಲ್ಲ ನೋಡ್ತಾವ್ರೆ, ನಮ್ ಮಾನ ಮರ್ಯಾದೆ ಕಳಿಬೇಡಿ. ಮಾನ ಮರ್ಯಾದೆ ಇದ್ದವನು
ಯಾಕಯ್ಯ ನನ್ನ ಹತ್ರ ಸಾಲ ತಗೊಂಡೆ? ಕೊಟ್ಬಿಡೆ. ಏನ್ ಮೀನಾಮೇಷ ನೋಡ್ತಿದ್ಯಾ? ಕೊಡು ತಾಳಿನ. ಕೋದಂಡ ಅಂದೆ ನೋಡಿದ್ಯಾ, ನಮ್ಮ ಅಮ್ಮನಿಗೆ ಹೆಣ್ಣು ಮಕ್ಕಳ ಮೇಲೆ ಎಷ್ಟೊಂದು ಕರುಣೆ. ಹೆಣ್ಣು ಮಕ್ಕಳ ಕುತ್ತಿಗೆ ಕಾಲಿಗೇರಬಾರದು ಅಂತ ಹಳದಿ ಹಣ ಹಾಕ್ಬಿಟ್ಟು ಚಿನ್ನದ ಮಾಂಗಲ್ಯ ತಗೊಂಡು ಹೋಗ್ತಾ ಇದ್ದಾರೆ. ಈ ಪಾಪನ ಕೈಯಿಂದ ಮುಟ್ಟಬಾರದು. ಈ ಪುಣ್ಯನೇ ಬಂಗಾರಮ್ಮನ ಕುಂಕುಮನ ಬೇಗ ತಗೊಂಡು ತಮ್ಮಯ್ಯ ತಮ್ಮಯ್ಯ ತಮ್ಮಯ್ಯ. ಅಣ್ಣ ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ. ಕೊಡು ಕೊಡು ಕೊಡು. ಬೇಡ, ನಾನೇ ತರ್ತೀನಿ, ನಡಿ. ಕೊಡು, ನಾನೇ ಹಿಡ್ಕೋತೀನಿ. ಆಟೋ ಆಟೋ ಗಿಟ ಏನು ಬೇಡ, ನಮ್ದೇ ಸೈಕಲ್ ರಿಕ್ಷಾ ಇದೆ. ಬಾ. ನಮ್ ರಿಕ್ಷಾನ? ಎಷ್ಟ್ ದಿನ ಆಗೋಯ್ತು ನೀನ್ ನೋಡಿ. ಇದೇ ನಮ್ ರಿಕ್ಷಾ. ಅದು ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕರ್ಕೊಂಡು ಹೋಗಕ್ಕೆ ಆ ರಾಮ ಒಂದ್ ರಿಕ್ಷಾ ಇಟ್ಕೊಂಡಿರ್ಲಿಲ್ವಾ, ಅದೇ ಇದು. ಅವನು ಬಡ್ಡಿ ಕಟ್ಲಿಲ್ಲ ಅಂತ ಅಮ್ಮ ಕಿತ್ಕೊಂಡು ನನಗ್ ಕೊಟ್ಟವ್ರೆ. ಈಗ ನಾನೇ ಓಡಿಸ್ತೀನಿ. ಅಂದ್ರೆ ಅಮ್ಮ ನಿನ್ನ ಹತ್ರ ರಿಕ್ಷಾ ಕೂಡ ತೊಳಸ್ತಾಳ? ಹಾ, ಅಮ್ಮನ ಬಡ್ಡಿ ವಸೂಲಿಗೂ ನಾನೇ ತುಳ್ಕೊಂಡು ಹೋಗ್ತೀನಿ. ಹೋದಂಡ, ನಡಿಯೋ ಅಂಗಡಿ ಹೋಗಿ ಸಾಮಾನ್ ತರೋಣ. ಅದು ಸರಿ, ನಾನೇ ತುಳ್ಕೊಂಡು ಹೋಗ್ತೀನಿ. ಅಣ್ಣ, ನಮ್ಮಿಬ್ರು ತಾಯಂದ್ರು ಬೇರೆ ಆಗಿರೋದು, ನಮಗ್ ತಂದೆ ಇಲ್ದೇ ಇರೋದೇ ಇದಕ್ಕೆಲ್ಲ ಕಾರಣ. ಅದನ್ನೆಲ್ಲ ನೀ ಏನು ಮನ್ಸಿ ಯೋಚನೆ ಮಾಡ. ಹತ್ತು, ನಾನು ಹೇಗೆ ಓಡಿಸ್ತೀನಿ ಅಂತ ನೋಡು. ನೋಡು ಕೋದಂಡ, ಕಳೆದ್ರಮ್ಮ ನನಗ್ ಸೊಸೆಯಾಗಿ ಬರೋಳು ಆ? 50 ಲಕ್ಷ ರೂಪಾಯಿ ಕ್ಯಾಶ್, 2 ಮಣ ಚಿನ್ನ, 100 ಎಕರೆ ಜಮೀನ್ ಇರ್ಬೇಕು. ಆಕಿನ ಕರ್ನಾಟಕವೇ ಜಲ್ಡಿ ಹಿಡಿದು ಆಕೆ ಎಲ್ಲಿದ್ರು ತಂದು ನಿಮ್ ಮುಂದೆ ನಿಲ್ಲಿಸ್ತೀನಿ. ನೀನ್ ಅಷ್ಟ್ ಮಾಡ್ದೆ ಅನ್ಕೋ, ನಾನ್ ನಿನಗ್ ಸಂತೋಷವಾಗಿ 2 ಗ್ರಾಮ್ ಬಂಗಾರ, 200 ರೂಪಾಯಿ ಹಣ, 2 ಎಲೆ ಅಡಿಕೆಲಿ ಇಟ್ಟು ಬಹುಮಾನ ಕೊಡ್ತೀನಿ ಕಣಯ್ಯ. ಆಹಾ, ಆನಂದವಾಯ್ತು. ಅರ್ಧ ಊರು ಜಹಗೀರ್ ಸಿಕ್ಕದಂಗ ಆಯ್ತು. ದೇವರು ನಿಮಗೆ 1000 ವರ್ಷ ಈ ಧಾರಾಳ ಕೊಟ್ಟು. ಶೇಖರು, ಅಮ್ಮ ಚೆನ್ನಾಗಿದ್ಯಮ್ಮ? ನಾನ್ ಚೆನ್ನಾಗಿದ್ದೀನಿ ಕಣೋ. ಅಯ್ಯಯ್ಯೋ, ಎಷ್ಟೊಂದ್ ಸರ್ಗೋಗಿದೀಯಲ್ಲೋ. ಲೇ ಗೋಪಿ, ಏನೋ ಕಪ್ಪಿ ತರ ನೋಡ್ತಾ ಇದೀಯಾ? ಚಿಕ್ಕ ಯಜಮಾನ್ ರೂಮಲ್ಲಿ ತಗೊಂಡಿರೋ ಆ ಪೆಟ್ಟಿನ. ಏ ಗೋಪಿ, ನಿಂಗೆ ಹೇಳ್ತಿರೋದು ಮೂದೇವಿ, ಹೋಗ್. ಮಗು, ಪ್ರಯಾಣ ತುಂಬಾ ಆಯಾಸ ಆಯ್ತಪ್ಪ. ಪ್ರಯಾಣ ಮಾಡಿದ ಬಸ್ನ ತಾನೆ. ಈ ನಡುವೆ ಬಸ್ ಸತ್ತವಾಗಲು ಜಗಳ, ಇಳಿಯುವಾಗಲೂ ಜಗಳ. ಇನ್ನು ಆ ಇಂಜನ್ ಬರೋತ, ಇನ್ನು ಅದರ ಹಾರನು ಪಾಮ್ ಪಾಮ್ ಅಂತ, ಆ ಕಿಟಕಿಗಳಂತೂ ದಡಬಡ ದಡಬಡ ಅಂತ ಒಳ್ಳೆ ರೈಲ್ವೆ ಸ್ಟೇಷನ್ ಟ್ರಾಲಿ ಮಾಡೋ ಶಬ್ದ ಮಾಡುತ್ತೆ. ನಿಶಬ್ದ. ಕೊದಂಡಪ್ಪ, ಯಾವನವನು? ಬ್ರಹ್ಮಚಾರನ ಅಪ್ಪ ಅನ್ನವನು. ಹೋಗು ಹೋಗು. ಬಂದೆ ತಡೆಯೋ ಮಗನೇ. ಮಗು, ಮೊದ್ಲು ಎಣ್ಣೆ ಸ್ನಾನ ಮಾಡ್ಬಿಡು. ಏ ಗೋಪಿ, ಬಂದಮ್ಮ. ಮಗುಗೆ ಮೈ ತುಂಬಾ ಎಣ್ಣೆ ತಿಕ್ಕಿ ಬಿಸಿ ಬಿಸಿಯ ನೀರು ಹುಯ್ದು ಎಣ್ಣೆ ಸ್ನಾನ ಮಾಡ್ಸು, ಗೊತ್ತಾಯ್ತಾ? ಬಾತಮ್ಮಯ್ಯ. ಯಾರ ನಿನ್ ತಮ್ಮ? ಇನ್ನೊಂದ್ಸತಿ ಇವ್ನ ತಮ್ಮ ಗಿಮ್ಮ ಅಂದ್ರೆ ನಾಲ್ಗೆ ಬರ ಹಾಕ್ಬಿಡ್ತೀನಿ ನೋಡು. ಇನ್ಮೇಲೆ ಇವ್ರನ್ನ ಚಿಕ್ಕ ಯಜಮಾನ್ರು ಅಂತ ಕರಿಬೇಕು, ತಿಳಿತಾ? ಚಿಕ್ಕ ಯಜಮಾನ್ರೆ. ಅಣ್ಣ, ನನ್ನ ಹಾಗೆಲ್ಲ ಕರೆದು ಅವಮಾನ ಮಾಡ್ಬೇಡ. ಅಮ್ಮ ಹೇಳ್ದಂಗೆ ಕೇಳದೆ ಹೋದ್ರೆ ಅಷ್ಟೇ ಮುಗಿತು ನನ್ ಕತೆ. ಬಾ, ಸ್ನಾನ ಮಾಡ್ತೀನಿ. ಸ್ನಾನನೂ ಮಾಡಿಸ್ಬೇಡ, ಸೇವೆನೂ ಮಾಡಬೇಡ. ಅದೆಲ್ಲ ಮಾಡ್ದ ಹಾಗೆ ಅಮ್ಮನ ಎದುರುಗಡೆ ನಾಟಕ ಮಾಡು, ಅಷ್ಟೇ ಸಾಕು.